ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಕುತೂಹಲ ಮೂಡಿಸಿದ ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರ ಅನರ್ಹತೆ ವಿಚಾರ. ರಾಜಧಾನಿ ಬೆಂಗಳೂರಿಗೆ ಶಿಫ್ಟ್ ಆದ ಕಸರತ್ತು. ಆದೇಶ ತಡೆಯಾಜ್ಞೆಗೆ ಬಿಜೆಪಿ, ಕೆವಿಎಡ್ಗೆ ಕಾಂಗ್ರೆಸ್ ಕಸರತ್ತು. ಇಂದು 6 ಮಂದಿ ಸದಸ್ಯರ ಅನರ್ಹತೆ ಆದೇಶ ಬಹಿರಂಗ. ಚಿಕ್ಕಬಳ್ಳಾಪುರಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಳೆ ಭೇಟಿ. ಅಧಿಕಾರಿಗಳು, ಕನ್ನಡಪರ ಸಂಘಟನೆಗಳೊಂದಿಗೆ ಸಭೆ. ಕನ್ನಡ ಶಾಲೆಗಳ ಉಳಿವಿನ ಬಗ್ಗೆ ಅಸಹಾಯಕತೆ ವ್ಯಕ್ತಪಡಿಸಿದ ಅಧ್ಯಕ್ಷ. ಚಿಂತಾಮಣಿಯಲ್ಲಿ ಕೈವಾರ ತಾತಯ್ಯನ ಜಯಂತಿ ಅದ್ಧೂರಿ. ಯೋಗಿ ನಾರಾಯಣ ಯತೀಂದ್ರರ ಆದರ್ಶ ಪಾಲಿಸಲು ತಾಲೂಕು ಪಂಚಾಯಿತಿ ಇಒ ಸಲಹೆ. ಸಮಾಜ ನಿರ್ಮಾಣಕ್ಕೆ ತಾತಯ್ಯನ ಕೀರ್ತನೆಗಳು ಸಹಕಾರಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಯೂನಿಯನ್ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ. ಪಿಎಲ್ಡಿ ಬ್ಯಾಂಕ್ ಗೆಲುವಿನ ಸೇಡು ತೀರಿಸಿಕೊಂಡ ಕಾಂಗ್ರೆಸ್. 1 ಕ್ಷೇತ್ರ ಮಾತ್ರ ಗೆದ್ದ ಜೆಡಿಎಸ್. ಶೂನ್ಯ ಸಾಧನೆಗೆ ಸಮಾಧಾನ ಪಟ್ಟ ಬಿಜೆಪಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆಯ 6 ಮಂದಿ ಸದಸ್ಯರು ಅನರ್ಹರಾಗಿದ್ದಾರೆ. ಈ ಸಂಬಂಧ ಆದೇಶ ಪ್ರತಿ ಇಂದು ಬಿಡುಗಡೆಯಾಗಿದ್ದು, ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ತಡೆಯಾಜ್ಞೆ ತರಲು ಬಿಜೆಪಿ ಮತ್ತು ತಡೆಯಾಜ್ಞೆ ನೀಡದಂತೆ ಕೆವಿಎಡ್ ಸಲ್ಲಿಸಲು ಕಾಂಗ್ರೆಸ್ ರಾಜಧಾನಿ ಬೆಂಗಳೂರಿನಲ್ಲಿ ಕಸರತ್ತು ತೀವ್ರಗೊಳಿಸಿವೆ. ಹೌದು, 4-5 ತಿಂಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆ ನಡೆದಿತ್ತು. ಈ ವೇಳೆ ಕಾಂಗ್ರೆಸ್ ಚಿಹ್ನೆ ಅಡಿ ಗೆದ್ದಿದ್ದ 6 ಮಂದಿ ಸದಸ್ಯರು ಬಿಜೆಪಿ ಬೆಂಬಲಿಸಿದರು. ಕಾಂಗ್ರೆಸ್ ವಿಪ್ ಜಾರಿಗೊಳಿಸಿದರೂ ಲೆಕ್ಕಿಸದ 6 ಮಂದಿ ನಗರಸಭೆ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸುವ ಮೂಲಕ ವಿಪ್ ಉಲ್ಲಂಘಿಸಿದ ಆರೋಪಕ್ಕೆ ಗುರಿಯಾಗಿದ್ದರು. ಇದರಿಂದ ಕಾಂಗ್ರೆಸ್ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿತ್ತು. ಕಳೆದ 4-5 ತಿಂಗಳಿನಿಂದ ವಿಚಾರಣೆ ನಡೆಯುತ್ತಿದ್ದ ಈ ಪ್ರಕರಣ ಮಾರ್ಚ್ 21ರ ಶುಕ್ರವಾರ ತೀರ್ಪು ನೀಡಿದೆ. ಇದಕ್ಕೆ ಸಂಬಂಧಿಸಿದ ಆದೇಶ ಪ್ರತಿ ಇಂದು ಬಹಿರಂಗವಾಗಿದ್ದು, ಈ ಆದೇಶಕ್ಕೆ ತಡೆಯಾಜ್ಞೆ ತರಲು ಬಿಜೆಪಿ ಹೈಕೋರ್ಟ್ನಲ್ಲಿ ಕಸರತ್ತು ಆರಂಭಿಸಿದೆ. ಅಲ್ಲದೆ ಅನರ್ಹಗೊಂಡಿರುವ ಸದಸ್ಯರಿಗೆ ಯಾವುದೇ ಕಾರಣಕ್ಕೆ ತಡೆಯಾಜ್ಞೆ ನೀಡದಂತೆ ಕೆವಿಎಡ್ ಸಲ್ಲಿಸಲು ಕಾಂಗ್ರೆಸ್ ಕೂಡ ಬೆಂಗಳೂರಿನಲ್ಲಿ ತೀವ್ರ ಕಸರತ್ತು ನಡೆಸುತ್ತಿದೆ. ನಗರಸಭೆಯ 2ನೇ ಅವಧಿಗೆ ಅಧ್ಯಕ್ಷರ, ಉಪಾಧ್ಯಕ್ಷರ ಚುನಾವಣೆ 2023 ಸೆಪ್ಟೆಂಬರನ್ನು ನಡೆದಾಗ ನಾವು ಎಲ್ಲ ನಮ್ಮ ಮುಖಂಡರು, ನಮ್ಮ ಪಕ್ಷದ ನಗರಸಭೆ ಸದಸ್ಯರು ಸೇರಿ ಪಕ್ಷದ ತೀರ್ಮಾನದಂತೆ ಅಧ್ಯಕ್ಷರನ್ನಾಗಿ ಅಂಬರೀಷ್ ಅವ್ರನ್ನ, ಉಪಾಧ್ಯಕ್ಷರನ್ನಾಗಿ ಮೀನಾಕ್ಷಿ ಅವ್ರನ್ನ ಆಯ್ಕೆ ಮಾಡಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಚಿಹ್ನೆಯಿಂದ ಗೆದ್ದಿರ್ತಕ್ಕಂಥ ಎಲ್ಲ ನಗರಸಭೆ ಸದಸ್ಯರು ಅವ್ರಿಗೆ ಮತ ಹಾಕಬೇಕು ಅಂತೇಳಿ ಸಭೆಯಲ್ಲೂ ತಿಳಿಸಿ ಅವರಿಗೆ ನಾವು ವಿಪ್ಪನ್ನು ಜಾರಿ ಮಾಡಿ ಹೇಳಿದ್ವಿ. ಆದರೆ ಅವರು ನಮ್ಮ ಪಕ್ಷದ ಅಭ್ಯರ್ಥಿಗಳ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತೇ ಇದೆ. ಆವತ್ತಿನ ದಿವಸ, ಚುನಾವಣೆ ದಿವಸ ಏನು ಹೈಡ್ರಾಮಾ ನಡೀತು ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ಆವತ್ತಿನ ದಿವಸ ನಮ್ಮ ನಗರಸಭೆ ಸದಸ್ಯರನ್ನು ಹೈಜಾಕ್ ಮಾಡಿಕೊಂಡು ಈಗಿರ್ತಕ್ಕಂಥ ಮಂತ್ರಿಗಳು, MP ಗಳು ಅವ್ರು ಬಸ್ಸಲ್ಲಿ ಕರ್ಕೊಂಡು ಬಂದು ಗೇಟಲ್ಲಿ ನಾವು ಇನ್ನೊಂದು ಸಲ ಅವರಿಗೆ ಮತ್ತೊಮ್ಮೆ ನಿಮಗೆ ವಿಪ್ ಕೊಟ್ಟಿದ್ದೀವಿ, ನಿಮ್ಮ ಸಭೆಯಲ್ಲಿ ಹೇಳಿದ್ದೀವಿ, ನಮ್ಮ ಅಭ್ಯರ್ಥಿ ಅಂಬರೀಷ್ ಮತ್ತು ಮೀನಾಕ್ಷಿ ಅವ್ರು ಮತ ಹಾಕಬೇಕು ಅಂಥೇಳಿ ನಾವು ಕಾದಂಥ ಸಮಯದಲ್ಲೂ ಸಹ ಅವರು ಯಾವ ರೀತಿ ವರ್ತನೆ ಮಾಡಿದ್ರು ಅಂತ ತಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಅವ್ರ ವಿರುದ್ಧವಾಗಿ ಹಾಕಂಥ ಮೊಕದ್ದಮೆಯನ್ನು ನಮ್ಮ ವಕೀಲರಾದಂಥ ಯಾಕೂಬ್ ಶರೀಫ್ ಅವರು ನ್ಯಾಯಾಲಯದಲ್ಲಿ ಸುದೀರ್ಘವಾಗಿ 5 ತಿಂಗಳ ಕಾಲ ವಿಚಾರಣೆಯನ್ನು ಮಾಡಿ ಅಂತಿಮವಾಗಿ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋದು ಸಾಬೀತಾಗಿದ್ದರಿಂದ ಅವರನ್ನು ಇವತ್ತು ನಗರಸಭೆಯ ಸದಸ್ಯರ ಸ್ಥಾನದಿಂದ ಅನರ್ಹಗೊಳಿಸಿ ಚಿಕ್ಕಬಳ್ಳಾಪುರದ 6 ಸದಸ್ಯರು, ಗೌರಿಬಿದನೂರಿನ 2 ಸದಸ್ಯರನ್ನು ಅನರ್ಹಗೊಳಿಸಿದ್ದಾರೆ. 2ನೇ ವಾರ್ಡಿನ ನಗರಸಭಾ ಸದಸ್ಯೆ ರತ್ನಮ್ಮ, 7ನೇ ವಾರ್ಡಿನ ಸದಸ್ಯ ಸತೀಶ್, 13ನೇ ವಾರ್ಡಿನ ಸದಸ್ಯೆ ನಿರ್ಮಲಾ ಪ್ರಭು, 22ನೇ ವಾರ್ಡಿನ ಸದಸ್ಯೆ ಶ್ವೇತಾ ಮಂಜುನಾಥ್, 24ನೇ ವಾರ್ಡಿನ ಸದಸ್ಯೆ ಅಂಬಿಕಾ ಮತ್ತು 27ನೇ ವಾರ್ಡಿನ ಸದಸ್ಯೆ ನೇತ್ರಾವತಿ ಅವರು ಪ್ರಸ್ತುತ ಅನರ್ಹಗೊಂಡಿರುವ ಕಾಂಗ್ರೆಸ್ ಸದಸ್ಯರಾಗಿದ್ದು, ಶುಕ್ರವಾರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಆದೇಶ ನೀಡಿದೆ.
ಶನಿವಾರ ಮತ್ತು ಭಾನುವಾರ ರಜೆ ಇದ್ದ ಕಾರಣ ಆದೇಶ ಪ್ರತಿ ಹೊರಬಂದಿಲ್ಲ. ಇಂದು ಬೆಳಿಗ್ಗೆ ಆದೇಶ ಪ್ರತಿ ನೀಡಲಾಗಿದ್ದು, ಹೈಕೋರ್ಟ್ನಲ್ಲಿ ಈ ಆದೇಶಕ್ಕೆ ತಡೆಯಾಜ್ಞೆ ತರುವ ಸಂಬಂಧ ಕಸರತ್ತು ಜೋರಾಗಿದೆ. ಇನ್ನು 6 ಮಂದಿ ಸದಸ್ಯರು ಅನರ್ಹರಾಗಿರುವ ಕಾರಣ ನಗರಸಭೆಯಲ್ಲಿ ಸದಸ್ಯರ ಸಂಖ್ಯೆ 25ಕ್ಕೆ ಕುಸಿದಿದೆ. ಅನರ್ಹಗೊಂಡಿರುವ ಸದಸ್ಯರಿಗೆ ತಡೆಯಾಜ್ಞೆ ಸಿಗುವವರೆಗೂ ಅವರು ಸದಸ್ಯರ ಲೆಕ್ಕಕ್ಕೆ ಸೇರುವುದಿಲ್ಲ. ಈಗ ಕಾಂಗ್ರೆಸ್ನವರು ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಅಗತ್ಯವಿರುವ 1/3 ಭಾಗದಷ್ಟು ಸದಸ್ಯ ಬಲ ಹೊಂದಿಲ್ಲ. ಹಾಗಾಗಿ ವಿಶ್ವಾಸ ಮಂಡನೆ ಮೂಲಕ ನಗರಸಭೆ ಅಧ್ಯಕ್ಷರನ್ನು ಗಾದಿಯಿಂದ ಇಳಿಸುವ ಬಗ್ಗೆ ಕಾಂಗ್ರೆಸ್ ಚಿಂತನೆ ನಡೆಸುತ್ತಿದೆ ಎನ್ನಲಾಗಿದೆ. ಇವತ್ತು ಇದೊಂದು ಗುಣಪಾಠ. ಯಾವುದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಗೆದ್ದಿರ್ತಕ್ಕಂಥವ್ರು ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಏನು ಆಗ್ತದೆ ಅನ್ನೋದು ಇವತ್ತು ಒಂದು ನಿದರ್ಶನ. ಮುಂದೇನೂ ಸಹ ಇವತ್ತು ಅವರಿಗೆ ನಾವು ನಗರಸಭೆ ಸದಸ್ಯರನ್ನಾಗಿ ಅವ್ರಿಗೆ ಬಿ ಫಾರಂ ಕೊಡಬೇಕಾದಾಗ ಆ ಕ್ಷೇತ್ರದಲ್ಲಿ 4-5 ಜನ ಇರ್ತಾರೆ. ಅವರಿಗೆಲ್ಲ ಒಪ್ಪಿಸಿ ಅವರಿಗೆಲ್ಲ ಸಮಾಧಾನ ಮಾಡಿ ಒಬ್ಬರಿಗೆ ನಾವು ಅವಕಾಶ ಕೊಟ್ಟಿರ್ತೀವಿ. ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಅವ್ರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಕೇಳಿರ್ತಾರೆ. ಅವ್ರನ್ನೆಲ್ಲ ಮರೆತು ಅವರ ಮತದಾರ ಸ್ವಾಭಿಮಾನಕ್ಕೆ, ಅಲ್ಲಿ ಅವ್ರನ್ನ ಗೆಲ್ಲಿಸಿದಂಥ ಮುಖಂಡರ ಸ್ವಾಭಿಮಾನಕ್ಕೆ ಧಕ್ಕೆ ತಂದು ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರ್ತಕ್ಕಂಥದ್ದು ತಕ್ಕ ಪಾಠ ಆಗಿದೆ. ಮುಂದೆ ಚುನಾವಣೆಯಲ್ಲೂ ಸಹ ಇದು ನ್ಯಾಯಾಲಯ ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಿದ್ದಾರೆ. ಮುಂದೆ ಅವರು ಜನತಾ ನ್ಯಾಯಾಲಯಕ್ಕೆ ಹೋದಾಗ ಇವ್ರಿಗೆ ಮತ ಹಾಕಿದರೆ ನಾಳೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವರ ಸ್ವಂತ ಲಾಭಕ್ಕಾಗಿ, ಸ್ವಂತ ಹಿತಾಸಕ್ತಿಗಾಗಿ ಅವರನ್ನು ನಮ್ಮ ಮತವನ್ನು ಬೇರೆಯವರಿಗೆ ದಾರಿ ಎಳಿತಾರೆ. ಅವ್ರ ಸ್ವಇಚ್ಛೆಗೆ ಸ್ವಂತ ಲಾಭಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಜಾ ನ್ಯಾಯಾಲಯ ಅವ್ರನ್ನ ಜನತಾ ನ್ಯಾಯಾಲಯ ಅನರ್ಹಗೊಳಿಸ್ತಾರೆ. ಅವ್ರು ಚುನಾವಣೆಯಲ್ಲಿ ನಿಂತರೂ ಅವರು ಅನರ್ಹ ಆಗೇ ಆಗ್ತಾರೆ. ಆದರೆ ಬಿಜೆಪಿ ಬೆಂಬಲಿಸಿದ 6 ಮಂದಿ ಸದಸ್ಯರು ಅನರ್ಹರಾದ ಕಾರಣ ನಗರಸಭಾ ಸದಸ್ಯರ ಸಂಖ್ಯೆ ಚುನಾಯಿತ ಪ್ರತಿನಿಧಿಗಳು ಸೇರಿ 29ಕ್ಕೆ ಕುಸಿದಿದೆ. ಬಹುಮತಕ್ಕೆ 15 ಮತ ಅಗತ್ಯವಿದ್ದು, ಪ್ರಸ್ತುತ ನಗರಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ 10 ಇದೆ. ಈವರೆಗೆ ಜೆಡಿಎಸ್ನ 2 ಸದಸ್ಯರ ಬೆಂಬಲವೂ ಇರುವ ಕಾರಣ ಒಟ್ಟು 12 ಸದಸ್ಯರು ಕಾಂಗ್ರೆಸ್ ಬೆಂಬಲಕ್ಕಿದ್ದಾರೆ. ಉಳಿದಂತೆ 2 ವಿಧಾನ ಪರಿಷತ್ ಸದಸ್ಯರು ಮತ್ತು ಶಾಸಕರ ಮತ ಸೇರಿ 15 ಮತಗಳಾಗಲಿದೆ. ಬಿಜೆಪಿ ಪರ 12 ಸದಸ್ಯರಿದ್ದು, ಸಂಸದರ ಮತ ಸೇರಿ 13 ಮತಗಳನ್ನು ಬಿಜೆಪಿ ಹೊಂದಿದೆ. ಪ್ರಸ್ತುತ ಹಾಲಿ ಅಧ್ಯಕ್ಷ ಗಜೇಂದ್ರ ಅವರು ವಿಫಲವಾದರೆ ನಗರಸಭೆಯಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡುವುದು ಕಾಂಗ್ರೆಸ್ ತಂತ್ರವಾಗಿದೆ ಎಂದು ತಿಳಿದು ಬಂದಿದೆ. ಇದಕ್ಕೆ ಕಾರಣ ಪ್ರಸ್ತುತ ಅವಧಿ ತೀರಾ ಕಡಿಮೆ ಇದೆ. ಹಾಗಾಗಿ ಅಲ್ಪಾವಧಿಗೆ ಅಧ್ಯಕ್ಷರಾಗಲು ಕಾಂಗ್ರೆಸ್ನಲ್ಲಿ ಯಾರೂ ಸಿದ್ಧರಿಲ್ಲ ಎಂದು ಹೇಳಲಾಗುತ್ತಿದೆ. ಹಾಗಾಗಿ ಪ್ರಸ್ತುತ ಅಧ್ಯಕ್ಷರನ್ನ ಪದಚ್ಯುತಿಗೊಳಿಸಿ ನಗರಸಭೆಯಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡಿದರೆ ನಗರಸಭೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರ ನಡೆಸಿದಂತೆಯೇ ಎಂಬ ಬಲವಾದ ನಂಬಿಕೆ ಎಲ್ಲ ಸದಸ್ಯರಲ್ಲಿಯೂ ಇದ್ದು, ಶತಾಯಗತಾಯ ಅಧ್ಯಕ್ಷರನ್ನು ಕೆಳಗಿಳಿಸಿ ಆಡಳಿತಾಧಿಕಾರಿ ನೇಮಕ ಮಾಡಿಸಲು ಅಗತ್ಯವಿರುವ ತಂತ್ರಗಳತ್ತ ಕಾಂಗ್ರೆಸ್ ಕಸರತ್ತು ನಡೆಸುತ್ತಿದೆ ಎನ್ನಲಾಗಿದೆ. ಆದರೆ ಇದಕ್ಕೆ ಪ್ರತಿತಂತ್ರ ಹೂಡಿರುವ ಬಿಜೆಪಿ ಪ್ರಸ್ತುತ ಆದೇಶಕ್ಕೆ ತಡೆಯಾಜ್ಞೆ ತರಲು ತೀವ್ರ ಕಸರತ್ತು ನಡೆಸುತ್ತಿದ್ದು, ಈಗ ಯಾರ ಕೈ ಮೇಲಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ವಿಪ್ ಉಲ್ಲಂಘನೆ ಮಾಡಿದಂತಹ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತಹ ಕಾಂಗ್ರೆಸ್ ಚಿಹ್ನೆ ಬಿ ಫಾರಂ ತಗೊಂಡು ಕಾಂಗ್ರೆಸ್ ಚಿಹ್ನೆಯಿಂದ ಗೆದ್ದಂತಹ ನಗರಸಭೆ 6 ಸದಸ್ಯರು ಏನು 2ನೇ ಅವಧಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ವಿಪ್ ಕಾಂಗ್ರೆಸ್ ಪಕ್ಷದ ನಿರ್ದೇಶನವನ್ನು ಉಲ್ಲಂಘನೆ ಮಾಡಿ ಸಚೇತಕಾದೇಶನ ಉಲ್ಲಂಘನೆ ಮಾಡಿ ಬಿಜೆಪಿಗೆ ಮತ ಕೊಟ್ಟಿರುವಂತಹದ್ದನ್ನು ಪ್ರಶ್ನೆ ಮಾಡಿ ಶ್ರೀಯುತ KN ಕೇಶವರೆಡ್ಡಿ ಅವರು ಜಿಲ್ಲಾ ಕಾಂಗ್ರೆಸ್ ಪ್ರೆಸಿಡೆಂಟು ಮತ್ತು ನಮ್ಮ ನೆಚ್ಚಿನ ನಗರಸಭೆ ಸದಸ್ಯರಾದಂತಹ ಅಂಬರೀಷ್ ರವರು ಪ್ರಶ್ನೆ ಮಾಡಿ ಮೊಕದ್ದಮೆಯನ್ನು ಹೂಡಿದರು. ಮತ್ತು ಅಮರ್ನಾಥ್ ಅಂತ ಹೇಳಿ ಗೌರಿಬಿದನೂರಿನ ಒಬ್ಬ ಸದಸ್ಯ ಮತ್ತು KN ಕೇಶವರೆಡ್ಡಿ ಅವರು ಮೊಕದ್ದಮೆ ಹೂಡಿದರು. ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರ 6, ಗೌರಿಬಿದನೂರಿನ 2 ಸದಸ್ಯರ ಅನರ್ಹ ಮಾಡಬೇಕು ಅಂತ ಹೇಳಿ ಮೊಕದ್ದಮೆ ಹಾಕಿದರು. ಸುದೀರ್ಘವಾದಂತಹ ವಿಚಾರಣೆ ನಡೆಸಿದಂತಹ ಜಿಲ್ಲಾ ನ್ಯಾಯಾಲಯ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ದಾಖಲೆಗಳನ್ನು ಪರಾಮರ್ಶಿಸಿ ಒಂದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಜಡ್ಜ್ಮೆಂಟ್ಗಳನ್ನು ಬಹಳ ಚೆನ್ನಾಗಿ ಉಲ್ಲೇಖ ಮಾಡ್ತಾ
ಇದು ಒಂದು ಚಾರಿತ್ರಿಕವಾದಂತಹ ತೀರ್ಪನ್ನು ಕೊಟ್ಟಿದೆ. ಕುದುರೆ ವ್ಯಾಪಾರಕ್ಕೆ ಕಡಿವಾಣ ಹಾಕಿದೆ, ಪಕ್ಷಾಂತರ ನಿಷೇಧಿಗಳಿಗೆ ಛೀಮಾರಿ ಹಾಕಿದೆ. ಮುಂದೆ ಇನ್ನು ಮುಂದೆ ಯಾರಾದರೂ ಇಂತಹ ಪಕ್ಷಾಂತರ ನಿಷೇಧ ಕಾಯ್ದೆ ಪಕ್ಷಾಂತರಿಗಳಾದರೆ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನು ರವಾನಿಸಿದೆ. ಇದರಿಂದ ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಸರ್ಕಾರ ಮಾಡಿದ ಆದೇಶಗಳನ್ನು ಅನುಷ್ಠಾನದ ಮಾಹಿತಿ ಪಡೆದು ಸರ್ಕಾರಕ್ಕೆ ವರದಿ ಮಾಡುವುದು ಮಾತ್ರ ಅಲ್ಲದೆ ಪ್ರಾಧಿಕಾರಕ್ಕೆ 30 ಕೋಟಿ ಅನುದಾನ ಕೇಳಿದರೆ ಕೇವಲ 2 ಕೋಟಿ ನೀಡುತ್ತಿದ್ದಾರೆ. ಕನಿಷ್ಠ 5 ಕೋಟಿಯಾದರೂ ನೀಡಿದರೆ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಹೀಗಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಅವರು ಅಸಹಾಯಕತೆ ವ್ಯಕ್ತಪಡಿಸಿದ ಘಟನೆ ಇಂದು ನಡೆಯಿತು. ಹೌದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಂದರೆ ಕನ್ನಡವನ್ನು ಅಭಿವೃದ್ಧಿ ಮಾಡುವ ಪ್ರಾಧಿಕಾರ ಎಂದು ಭಾವಿಸಬೇಡಿ. ಯಾಕೆಂದರೆ ಸರ್ಕಾರ ಮಾಡಿದ ಆದೇಶಗಳ ಅನುಷ್ಠಾನದ ಬಗ್ಗೆ ಸರ್ಕಾರಕ್ಕೆ ವರದಿ ಮಾಡುವ ಒಂದು ಪೋಸ್ಟ್ಮನ್ ಕೆಲಸ ಮಾತ್ರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡುತ್ತದೆ. ಇದನ್ನ ಹೇಳಿದವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ. ಈವರೆಗೆ ಸರ್ಕಾರಗಳು 3,000 ಆದೇಶಗಳನ್ನು ಮಾಡಿದ್ದು ಅದರಲ್ಲಿ 1,500 ಪ್ರಮುಖ ಆದೇಶಗಳು ಸೇರಿವೆ ಎಂದು ಅವರು ಹೇಳಿದರು. ಸರ್ಕಾರದ ಆದೇಶಗಳ ಅನುಷ್ಠಾನದ ಮಾಹಿತಿ ಪಡೆದು ಅದನ್ನು ಸರ್ಕಾರಕ್ಕೆ ವರದಿ ಮಾಡುವುದಷ್ಟೇ ಪ್ರಾಧಿಕಾರದ ಕೆಲಸ. ಇನ್ನು ಪ್ರಾಧಿಕಾರಕ್ಕೆ ಕನಿಷ್ಠ 30 ಕೋಟಿ ಅನುದಾನ ನೀಡುವಂತೆ ಕೋರಲಾಗಿದೆ. ಆದರೆ ಸರ್ಕಾರ ನೀಡುತ್ತಿರೋದು ಕೇವಲ 2 ಕೋಟಿ ಮಾತ್ರ. ಬೀದರ್, ಯಾದಗಿರಿ, ಗುಲ್ಬರ್ಗ, ಶಿವಮೊಗ್ಗ, ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಭೇಟಿ ನೀಡಿದ್ದು ಆ ಜಿಲ್ಲೆಗಳಿಗೆ ಹೋಲಿಸಿದರೆ ಚಿಕ್ಕಬಳ್ಳಾಪುರ ಕನ್ನಡ ಅನುಷ್ಠಾನದಲ್ಲಿ ಉತ್ತಮವಾಗಿದೆ ಎಂದು ಹೇಳಿದರು. ಸುಮಾರು ನೀವು 56ರಿಂದ ಹೊರಟ ಎಲ್ಲ ಆದೇಶಗಳನ್ನು ಲೆಕ್ಕ ಹಾಕಿದರೆ ಕನ್ನಡ ಪರವಾದ ಸುಮಾರು 3,000ಕ್ಕಿಂತ ಹೆಚ್ಚು ಆದೇಶಗಳಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 1,200 ಪ್ರಮುಖವಾದ ಆದೇಶಗಳು ಕನ್ನಡ ಪರವಾಗಿ ಬಂದಿವೆ. ಈ 1,200 ಆದೇಶಗಳು ಭಾಳ ಮುಖ್ಯ ಆಗ್ತವೆ. ಯಾಕೆಂತಂದರೆ 1990ರ ಅನಂತರ ಬೆಳೆದ ಜಾಗತೀಕರಣ ಏನಿದೆ ಇದರ ಹೊಡೆತಕ್ಕೆ ಸಿಕ್ಕಿ ಕನ್ನಡದಂಥ ಅನೇಕ ಭಾಷೆಗಳು ಇವತ್ತು ನಿರೀಕ್ಷಿತ ವೇಗದಲ್ಲಿ ಬೆಳೀತಾ ಇಲ್ಲ. ಅನೇಕ ಭಾಷೆಗಳು ಪತನಮುಖಿಯಾಗಿವೆ. ಅದಕ್ಕೆ ಒಂದು ಭಾಷೆಗೆ, ಕನ್ನಡದಂಥ ಒಂದು ಭಾಷೆಗೆ ಇವತ್ತು ರಾಜ್ಯ ಮಟ್ಟದ ಸಮಸ್ಯೆಗಳಿರ್ತವೆ, ಆಮೇಲೆ ರಾಷ್ಟ್ರ ಮಟ್ಟದ ಸಮಸ್ಯೆಗಳಿರ್ತವೆ, ಆಮೇಲೆ ಜಾಗತೀಕರಣದ ಕಾರಣವಾಗಿ ಗ್ಲೋಬಲ್ ಆದ ಜಾಗತಿಕ ಸಮಸ್ಯೆಗಳು ಕೂಡ ಇರ್ತವೆ. ಇಂಗ್ಲೀಷ್ನಂಥ ಒಂದು ಭಾಷೆಯ ಪ್ರವೇಶ ಕೂಡ ಇರ್ತದೆ. ಈ ಮೂರನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅನೇಕ ಆದೇಶಗಳನ್ನು ಸರ್ಕಾರ ಕಾಲಕಾಲಕ್ಕೆ ಹೊರಡಿಸಿದೆ. ನಮ್ಮ ಪ್ರಾಧಿಕಾರದ ಕೆಲಸ ಏನು ಅಂದರೆ ಸರ್ಕಾರ ಹೊರಡಿಸಿದ ಆದೇಶಗಳ ಅನುಷ್ಠಾನ ಹೇಗಿದೆ ಎಂಬುದನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಅವರಿಂದ ಸಾಕಷ್ಟು ವಿವರಗಳನ್ನು ಪಡೆದು ಆ ವಿವರಗಳನ್ನು ಒಂದು ವರದಿಯನ್ನಾಗಿಸಿ ಸರ್ಕಾರಕ್ಕೆ ಕೊಡುವುದು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅನೇಕ ಅಧಿಕಾರಿಗಳು ಬಂದಿದ್ದರು ಮತ್ತು ಬಹಳ ಮಾಹಿತಿಗಳನ್ನು ಕೂಡ ತಂದಿದ್ರು ಅವರು. ಚಿಕ್ಕಬಳ್ಳಾಪುರದಲ್ಲಿ ಅಂತಹ ಕನ್ನಡದ ಕ್ರಾಂತಿ ಏನಾಗಿದೆ ಎಂದು ಪತ್ರಕರ್ತರು ಅವರನ್ನು ಪ್ರಶ್ನಿಸಿದರೆ ವೈದ್ಯರು ರೋಗಿಗೆ ಬರೆದುಕೊಡುವ ಚೀಟಿಯಲ್ಲಿ ರೋಗಿಯ ಹೆಸರನ್ನು ಕನ್ನಡದಲ್ಲಿ ಬರೆಯುತ್ತಿದ್ದಾರೆ ಎಂದು ಅಧ್ಯಕ್ಷರು ಹೇಳಿದರು. ಅಂತಹ ವೈದ್ಯರಾಗಲಿ ಆಸ್ಪತ್ರೆಯಾಗಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಕಂಡಿಲ್ಲವಲ್ಲ ಎಂದು ಪತ್ರಕರ್ತ ಸಮೂಹ ಹುಬ್ಬೇರಿಸುವ ಜೊತೆಗೆ ನಿಮಗೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ಹೇಳುತ್ತಿದ್ದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳೇ ಮಾಹಿತಿ ನೀಡಿದರು ಎಂದು ಹೇಳುವ ಮೂಲಕ ಚರ್ಚೆಗೆ ತಡೆ ಹಾಕಿದರು. ಹೆದ್ದಾರಿಯಲ್ಲಿ ಹಾಕಿರುವ ಗ್ರಾಮಗಳ ನಾಮಫಲಕಗಳಲ್ಲಿ ದೋಷ, ಬ್ಯಾಂಕುಗಳಲ್ಲಿ ವ್ಯವಹರಿಸುವಾಗ ಕನ್ನಡದ ಕೊರತೆಯ ಬಗ್ಗೆ ಮಾತನಾಡಿದ ಅಧ್ಯಕ್ಷರು ಹೈದರಾಬಾದ್ನಲ್ಲಿ ಬ್ಯಾಂಕಿಂಗ್ ಕೆಲಸಗಳಿಗಾಗಿಯೇ ವಿಶೇಷ ತರಬೇತಿ ಕೇಂದ್ರಗಳಿವೆ. ಆದರೆ ರಾಜ್ಯದಲ್ಲಿ ಅಂತಹ ತರಬೇತಿ ಸಿಗುತ್ತಿಲ್ಲ. ಹಾಗಾಗಿ ಆಂಧ್ರದವರು ಹೆಚ್ಚು ಬ್ಯಾಂಕುಗಳಿಗೆ ನೇಮಕವಾಗಿ ಸಮಸ್ಯೆ ಆಗುತ್ತಿದ್ದಾರೆ. ಹಾಗೆ ಹೊರ ರಾಜ್ಯದಿಂದ ಬಂದ ಬ್ಯಾಂಕ್ ನೌಕರರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ರಚಿಸಿರುವ ಸರಳ ಕನ್ನಡ ಪುಸ್ತಕದಿಂದ ಕನ್ನಡ ಭಾಷೆ ಕಲಿಸಬೇಕೆಂದು ಸಲಹೆ ನೀಡಿದರು. ಇನ್ನು ಕೈಗಾರಿಕೆಗಳಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಗಳು ಕನ್ನಡ ಮಾತನಾಡುವ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡುತ್ತಿದ್ದು ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದ ಅಧ್ಯಕ್ಷರು ಇವರಿಗೆಲ್ಲ ಕನ್ನಡ ಕಲಿಸುವ ಕೆಲಸವಾಗಬೇಕು ಎಂದರು. ಒಂದು SLBC ಇದೆ, ಸ್ಟೇಟ್ ಲೆವೆಲ್ ಬ್ಯಾಂಕಿಂಗ್ ಕಾರ್ಪೊರೇಷನ್, ಅದು ಅಲ್ಲಿ ಈಗ ಕೆನರಾ ಬ್ಯಾಂಕ್ ಅದ್ರಲ್ಲಿ ಲೀಡಿಂಗ್ ಆಗಿದೆ. ಸೊ ಇವತ್ತಿನ ತೀರ್ಮಾನ ಏನಾಯಿತು ಅಂತಂದರೆ ಈಗ ಬೇರೆ ಭಾಷೆಯವರು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದ ಹಾಗೆ ಕನ್ನಡಿಗರು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬರ್ತಾ ಇಲ್ಲ.
ಇದು ದೊಡ್ಡ ಸಮಸ್ಯೆ ಯಾಕೆಂತಂದರೆ ಬ್ಯಾಂಕಿಂಗ್ ಕ್ಷೇತ್ರವನ್ನು ಮೊದಲು ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಮಾಡ್ತಾಯಿತ್ತು, ಪ್ರಾದೇಶಿಕವಾದ ರಿಕ್ರೂಟ್ಮೆಂಟ್ ಬೋರ್ಡ್. ಆವಾಗ ಕನ್ನಡದವ್ರು ಬರ್ತಾಯಿದ್ರು. ಈ ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕು, ಆಮೇಲೆ ಕರ್ನಾಟಕ ಬ್ಯಾಂಕು, ವಿಜಯ ಬ್ಯಾಂಕು, ಇವೆಲ್ಲ ಕರ್ನಾಟಕಜನ್ಯ ಕಾರ್ಪೊರೇಷನ್ ಬ್ಯಾಂಕ್, ಇವೆಲ್ಲ ಮಂಗಳೂರಿನಲ್ಲಿ ಹುಟ್ಟಿದ ಬ್ಯಾಂಕ್ಗಳಾದ್ದರಿಂದ ಸಹಜವಾಗಿ ಕನ್ನಡದವರು ಬರ್ತಾಯಿದ್ರು. ಆದರೆ ಅದು ನ್ಯಾಷನಲೈಸ್ ಆದಮೇಲೆ ನಿಧಾನವಾಗಿ ಹೋಗಿ ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಇದ್ದಾಗಲೂ ಕನ್ನಡದವರು ಬರ್ತಾಯಿದ್ರು. ಈಗ ಅದು ನ್ಯಾಷನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಆದಾಗ ಕನ್ನಡದವರು ಬರ್ತಾ ಇಲ್ಲ. ಒಂದು ಅದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ನಡೀತದೆ, ಕನ್ನಡದಲ್ಲಿ ನಡೀತಾ ಇಲ್ಲ. ಆಮೇಲೆ ನಮ್ಮಲ್ಲಿ ಭಾಳ ಜನ ಅದರಲ್ಲಿ ಆಸಕ್ತಿ ಕಳ್ಕೊಂಡ್ರು. ಆದರೆ ಈ ಥರದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಹೈದರಾಬಾದಿನಂಥ ಕಡೆ ಈ ಎಕ್ಸಾಮ್ಗಳಿಗೆ ಹೇಗೆ ತಯಾರು ಮಾಡಬೇಕು ಎಂಬ ತರಬೇತಿ ಕೇಂದ್ರಗಳೇ ಇದ್ದಾವೆ. ತರಬೇತಿ ಕೇಂದ್ರಗಳಿದೆ, ಅವರು ತಯಾರು ಮಾಡ್ತಾರೆ. ಅವರು ತಯಾರು ಮಾಡಿದ್ದರಿಂದ ಇವತ್ತು ಇಡೀ ಭಾರತದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡೋರು ತೆಲುಗರು. ಅದಕ್ಕೆ ಯಾಕೆ ಕಾರಣ ಅಂದರೆ ಆ ತರಬೇತಿ ಕೇಂದ್ರಗಳು. ನಮಗೆ ಅಂಥ ತರಬೇತಿ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ನಾವು ಮಾಡಬಹುದಾದ ಕೆಲಸ, ಅಥವಾ ಪ್ರಾಧಿಕಾರ ತನ್ನ ಅನೇಕ ಮಿತಿಗಳ ನಡುವೆ ಮಾಡಬಹುದಾದ ಕೆಲಸ ಯಾವುದು ಅಂತಂದರೆ ಬ್ಯಾಂಕಿಂಗ್ ಅದನ್ನು ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡು ಮತ್ತೆ ನೀವು ಪುನಃಸ್ಥಾಪನೆ ಮಾಡಬೇಕು ಎಂಬುದನ್ನು ಮೊನ್ನೆ ಎಲ್ ಹನುಮಂತಯ್ಯನವರು 6-7 ಸತಿ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗಿರುವ ಕನ್ನಡ ಭವನದಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸಲು ರಿಯಾಯಿತಿ ದರದಲ್ಲಿ ಭವನ ನೀಡಬೇಕು ಎಂಬ ಬೇಡಿಕೆ ಕನ್ನಡಪರ ಸಂಘಟನೆಗಳಿಂದ ಬಂದಿದ್ದು, ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಇದಕ್ಕೆ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು. ಬ್ಯಾಂಕಿನಲ್ಲಿ ಕೆಲಸ ಪಡೆಯಲು ಕರ್ನಾಟಕದಲ್ಲಿಯೂ ಕೌಶಲ್ಯ ತರಬೇತಿ ನೀಡುವ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡಲಾಗುವುದು ಎಂದು ಅಧ್ಯಕ್ಷರು ಹೇಳಿದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಮುಚ್ಚುತ್ತಿರುವ ಬಗ್ಗೆ ಪ್ರಾಧಿಕಾರದ ಕ್ರಮವೇನು ಎಂಬ ಪ್ರಶ್ನೆಗೆ ಇದು ನಮ್ಮ ವ್ಯಾಪ್ತಿಗೆ ಸೇರಿದ ಸಮಸ್ಯೆ ಅಲ್ಲ. ರಾಜ್ಯಾದ್ಯಂತ ಕನ್ನಡ ಶಾಲೆಗಳು ದುಸ್ಥಿತಿಯಲ್ಲಿವೆ. 50,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕವಾಗಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಜರುಗಿಸಬೇಕೆಂದು ಹೇಳಿದರು. ಭವನ ಕಟ್ಟಿದ್ದೀರಿ, ಅದನ್ನು ರಿಯಾಯಿತಿ ದರದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಕೊಡಬೇಕು ಎಂಬುದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗ ಜಿಲ್ಲಾಧಿಕಾರಿಗಳು ಇದನ್ನು ಒಪ್ಪಿಕೊಂಡಿದ್ದಾರೆ. ಅದಕ್ಕೊಂದು ಸಮಿತಿ ಇರ್ತದೆ, ಆ ಸಮಿತಿಯ ತೀರ್ಮಾನ ತಗೊಂಡು ಇಲ್ಲಿ ಏನು ಇದನ್ನು ಅದರ ಒಂದು ಅಂದರೆ ಸ್ವಲ್ಪ ಅಪ್ರಸ್ತುತ ಆಗ್ಬೋದು. ಹಿಂದಿನವರು ಒಂದು ಸಣ್ಣ ಕೊಠಡಿ ನಮಗೆ ಬೇಕು ಅಂತ ಆವಾಗ MP ಆಗಿರುವ ವೀರಪ್ಪ ಮೊಯ್ಲಿ ಅವರನ್ನು ಕೇಳಿದ್ರಂತೆ. ವೀರಪ್ಪ ಮೊಯ್ಲಿ ಸಣ್ಣ ಕೊಠಡಿ ಯಾಕೆ, ನಿಮಗೊಂದು ಕನ್ನಡ ಭವನವನ್ನೇ ಕಟ್ಟಿಕೊಡ್ತೀನಿ ಅಂತ ಆ ಕಾಲದಲ್ಲಿ ಶುರು ಮಾಡಿದ್ರಂತೆ. ಅದು ಮುಗಿದು ಎಷ್ಟೋ ವರ್ಷಗಳಾಗಿದೆ. ಆದರೆ ಈಗ ಅದು ಕಟ್ಟಡ ಉದ್ಘಾಟನೆ ಆಗ್ತಿದೆ ಮತ್ತು ಆ ಕಟ್ಟಡದ ಅದನ್ನು ರಿಯಾಯಿತಿ ದರದಲ್ಲಿ ಕನ್ನಡಪರ ಹೋರಾಟಗಾರರಿಗಂತಲ್ಲ, ಕನ್ನಡಪರ ಚಟುವಟಿಕೆಗಳಿಗೆ ಅದನ್ನು ಕೊಡ್ತಾರೆ ಎಂಬುದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಒಟ್ಟಿನಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಂಬುದು ಕೇವಲ ಆದೇಶಗಳ ಅನುಷ್ಠಾನದ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಒಂದು ಅಂಚೆ ಕೆಲಸ ಮಾಡಲಿದೆಯೇ ಹೊರತು ಕನ್ನಡ ಅಭಿವೃದ್ಧಿಯ ಬಗ್ಗೆ ಆಗಲಿ ಕನ್ನಡಿಗರ ಅಭಿವೃದ್ಧಿಗಾಗಲಿ ಇವರು ಯಾವುದೇ ಕ್ರಮ ವಹಿಸಲು ಅಧಿಕಾರವೂ ಇಲ್ಲ, ಅನುದಾನವೂ ಇಲ್ಲ ಎಂಬುದು ಅಧ್ಯಕ್ಷರು ಪರೋಕ್ಷವಾಗಿ ಹೇಳಿದ್ದು, ಕೇವಲ ಅಧಿಕಾರಿಗಳ ಸಭೆ ನಡೆಸಿ ಚಿಕ್ಕಬಳ್ಳಾಪುರದಿಂದ ಹೊರಟಿದ್ದು ವಿಶೇಷವಾಗಿತ್ತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಲಜ್ಞಾನಿ ಕೈವಾರ ತಾತಯ್ಯನವರ ಸ್ವಕ್ಷೇತ್ರ ಚಿಂತಾಮಣಿಯಲ್ಲಿ ಯೋಗಿನಾರಾಯಣರ 299ನೇ ಜಯಂತ್ಯೋತ್ಸವ ಇಂದು ಅದ್ದೂರಿಯಾಗಿ ಆಚರಿಸಲಾಯಿತು. ತಾತಯ್ಯನವರ ಕೀರ್ತನೆಗಳನ್ನು ಹಾಡುವ ಮೂಲಕ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಿಸಿದರು. ಚಿಂತಾಮಣಿ ನಗರದ NNT ರಸ್ತೆಯ ಯೋಗಿನಾರಾಯಣ ಮಠದಲ್ಲಿ ಕೈವಾರ ತಾತಯ್ಯನವರ 299ನೇ ಜಯಂತ್ಯೋತ್ಸವ ಇಂದು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ತಾಲೂಕು ಪಂಚಾಯಿತಿ ಇಒ ಎನ್ ಆನಂದ್ ಮಾತನಾಡಿ, ಕೈವಾರ ತಾತಯ್ಯನವರು ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದ್ದಾರೆ. ಮನುಷ್ಯನ ಆಯುಷ್ಯು ಮುಗಿದ ತಕ್ಷಣ ಎಲ್ಲೇ ಅಡಗಿದರೂ ಪ್ರಾಣ ಹೋಗುತ್ತದೆ. ಹಾಗೆಯೇ ಎಷ್ಟು ಸಂಪತ್ತು ಗಳಿಸಿದರೂ ಹೋಗುವ ಸಮಯಕ್ಕೆ ಯಾವುದೋ ರೂಪದಲ್ಲಿ ಆಸ್ತಿ ಹಣ ನಶಿಸಿ ಹೋಗುತ್ತದೆ ಎಂದರು. ಕಷ್ಟಪಟ್ಟು ಸಂಪಾದಿಸಿದವರಿಗೆ ಆಸ್ತಿಯ ಮೌಲ್ಯ ಗೊತ್ತಾಗುತ್ತದೆ. ತಾತ ತಂದೆ ಸೇರಿದಂತೆ ಹಿರಿಯರು ಸಂಪಾದಿಸಿದ ಆಸ್ತಿ ಹಣ ಖರ್ಚು ಮಾಡುತ್ತಾ ಜೀವನ ಸಾಗಿಸುವವರಿಗೆ ಅದರ ಮೌಲ್ಯ ಅರ್ಥವಾಗುವುದಿಲ್ಲ ಎಂದು ಹೇಳುವ ಮೂಲಕ ಕೈವಾರ ತಾತಯ್ಯ ಉತ್ತಮ ಸಂದೇಶವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಎಲ್ಲರೂ ತಾತಯ್ಯನವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗಿದರೆ ಸಮಾಜ ನಿರ್ಮಾಣದ ಜೊತೆಗೆ ಸಮಾಜದಲ್ಲಿ ಶಾಂತಿ ನೆಲೆಸಲಿದೆ ಎಂದು ಹೇಳಿದರು. ವೇದಿಕೆಯಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್,
ಅಶೋಕ್ ಮಾತನಾಡಿದರು. ಕಾಲಜ್ಞಾನಿ ಕೈವಾರ ತಾತಯ್ಯನವರ ಮಠದಲ್ಲಿ ನೆಲೆಸಿರುವ ಯೋಗಿನಾರಾಯಣ ಯತೀಂದ್ರರಿಗೆ ನಡೆಸಿದ ಪೂಜೆಯಲ್ಲಿ ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಇಒ, ನಗರಸಭೆ ಅಧ್ಯಕ್ಷರು, ಸದಸ್ಯರು, ನಗರ ಹಾಗೂ ತಾಲೂಕಿನ ನಾನಾ ಭಾಗಗಳಿಂದ ಆಗಮಿಸಿದ್ದ ಬಲಿಜ ಸಮುದಾಯದ ಮುಖಂಡರು ಭಾಗವಹಿಸಿ ತಾತಯ್ಯನವರ ಗುಣಗಾನ ಮಾಡಿದರು. ಯೋಗಿನಾರಾಯಣ ಜಯಂತಿ ಪ್ರಯುಕ್ತ ಚಿಂತಾಮಣಿ ತಾತಯ್ಯನವರ ಮಠದಲ್ಲಿ ದಿನವಿಡೀ ಮಾತೆಯರ ತಂಡಗಳು ಕೈವಾರ ತಾತಯ್ಯನವರ ಕೀರ್ತನೆಗಳು ಹೇಳಿದರು. ಎಲ್ಲ ಮಾತೆಯರಿಗೆ ಜ್ಞಾಪಕಾರ್ಥವಾಗಿ ಬಹುಮಾನ ಪತ್ರ ನೀಡಿ ಗೌರವಿಸಿದರು. ತಾತಯ್ಯನವರ ಜಯಂತಿಯಲ್ಲಿ ಬಲಿಜ ಜನಾಂಗದ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಕೈವಾರ ಮಠದ ಬಾಲಕೃಷ್ಣ ಭಗವತಾರ್, ಬಲಿಜ ಸಂಘದ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಕಾರ್ಯದರ್ಶಿ ಕುಂಟಿಗಡ್ಡ ಲಕ್ಷ್ಮಣ್, ಉಪ ತಹಸೀಲ್ದಾರ್ ಮೋಹನ್, ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್, ರಾಜಾಚಾರಿ, ಜಿಎಲ್ ಶಂಕರ್, ವಿ ಕೃಷ್ಣಪ್ಪ, RMJ ಶ್ರೀನಿವಾಸ್ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, CTV ನ್ಯೂಸ್, ಚಿಂತಾಮಣಿ. ಪ್ರತಿಷ್ಠೆಯ ಕಣವಾಗಿ ರೂಪುಗೊಂಡಿದ್ದ ಜಿಲ್ಲಾ ಸಹಕಾರ ಒಕ್ಕೂಟದ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದ್ದು, JDS 1 ಸ್ಥಾನ, ಬಿಜೆಪಿ ಶೂನ್ಯ ಸಂಪಾದನೆ ಮಾಡಿದೆ. ಜಿಲ್ಲಾ ಸಹಕಾರ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿದೆ. ಒಟ್ಟು 14 ಕ್ಷೇತ್ರಗಳ ಪೈಕಿ 4 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದ 10 ಸ್ಥಾನಗಳಲ್ಲಿ 9 ಸದಸ್ಯರು ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದರೆ 1 ಕ್ಷೇತ್ರ ಮಾತ್ರ JDS ಪಕ್ಷದ ಸದಸ್ಯ ಶಿಡ್ಲಘಟ್ಟದ ಅಂಬರೀಶ್ ಗೆಲುವು ಸಾಧಿಸಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಬಾಗೇಪಲ್ಲಿ ರಮಣಮ್ಮ, ಹಾಲು ಉತ್ಪಾದಕರ ಸಹಕಾರ ಸಂಘದ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ಕ್ಷೇತ್ರದಿಂದ ಉತ್ತಿರೆಡ್ಡಿ, ಗುಡಿಬಂಡೆಯಿಂದ ಸುರೇಂದ್ರ ರೆಡ್ಡಿ, PLD ಬ್ಯಾಂಕ್ನಿಂದ ಶಿಡ್ಲಘಟ್ಟ ಕ್ಷೇತ್ರ ಮುರಳಿ ಅವಿರೋಧ ಆಯ್ಕೆಯಾಗಿದ್ದು, ಇಂದು ನಡೆದ ಚುನಾವಣೆಯಲ್ಲಿ H ನಾಗರಾಜ್ 9 ಮತಗಳಲ್ಲಿ 7 ಮತ ಪಡೆದು ಮರು ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರದಿಂದ KB ಪಿಳ್ಳಪ್ಪನವರ ಪುತ್ರ KP ಚನ್ನಬೈರೇಗೌಡರು 37 ಮತಗಳ ಪೈಕಿ 25 ಮತ ಪಡೆದು ಜಯಬೇರಿ ಬಾರಿಸಿದ್ದು, TAPCMS ಕ್ಷೇತ್ರದಿಂದ ಗುಡಿಬಂಡೆ ವೇಣುಗೋಪಾಲ್, ಗೌರಿಬಿದನೂರಿನಿಂದ ಪ್ರಕಾಶ್ 16 ಮತಗಳಲ್ಲಿ 8 ಮತ ಪಡೆದು ಲಾಟರಿಯಲ್ಲಿ ಗೆದ್ದಿದ್ದಾರೆ. ಚಿಂತಾಮಣಿ MCS ಬಣದ ಅಭ್ಯರ್ಥಿ ನರಸಿಂಹಾರೆಡ್ಡಿ 40 ಮತಗಳಲ್ಲಿ 36 ಮತ ಪಡೆದು ಜಯಗಳಿಸಿದ್ದಾರೆ. ಉಳಿದಂತೆ ಮಧುಸೂದನ್ ರೆಡ್ಡಿ ಗೌರಿಬಿದನೂರು, ಮುರಳಿ ಮೇಲೂರು, ರಮಣಾರೆಡ್ಡಿ ಗೌರಿಬಿದನೂರು, ಬಾಗೇಪಲ್ಲಿ ವೆಂಕಟರಮಣಾರೆಡ್ಡಿ ಗೆಲುವು ಸಾಧಿಸಿದ್ದಾರೆ. ಗೆದ್ದ ಎಲ್ಲ ಅಭ್ಯರ್ಥಿಗಳನ್ನು ಮಾಜಿ ಶಾಸಕ KP ಬಚ್ಚೇಗೌಡರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ KN ಕೇಶವರೆಡ್ಡಿ ಹಾಗೂ ಪ್ರಮುಖ ಕಾಂಗ್ರೆಸ್ ಮುಖಂಡರು ಆಗಮಿಸಿ ಶುಭ ಕೋರಿದರು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದಲ್ಲಿ ಜಯ ಆಗಿರೋದು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮೊದಲ ಜಯ. ಮುಂದೆ ಏನು ಚುನಾವಣೆ ಬರುತ್ತೋ ಅದಕ್ಕೂ ಇದು ವಿಜಯ ಆಗುತ್ತದೆ. ಮತ್ತು ಈ ಜಯವೆಲ್ಲನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಸುಧಾಕರ್ ಅವರು ಇರ್ಬೋದು, ನಮ್ಮ ಜಿಲ್ಲೆ ಎಲ್ಲ ಕಾಂಗ್ರೆಸ್ಸು ಶಾಸಕರು, ನಮ್ಮ ಕಾಂಗ್ರೆಸ್ ಮುಖಂಡರೇನಿದ್ದಾರೆ ಎಲ್ಲ ನಮ್ಮ ತಾಲೂಕು ಮುಖಂಡರೆಲ್ಲ ಇದು ನಾವು
ಮೊದಲು ಏನೇನು ಇವತ್ತು ಜಿಲ್ಲಾ ಸಹಕಾರಿ ಯೂನಿಯನ್ನಲ್ಲಿ ಮೊದಲು ಬಿಲ್ಡಿಂಗ್ ಇರಲಿಲ್ಲ. ನಾನು ಮೊದಲು ಅಧ್ಯಕ್ಷನಾದಾಗ 14 ಬರೀ ಒಂದು ಚಿಕ್ಕ ರೂಮಲ್ಲಿ ಇದ್ದೀವಿ. ಮೊದಲನೇ ಸಲ ನಾನು ಅಧ್ಯಕ್ಷನಾದಾಗ ಸುಮಾರು 5 ಗುಂಟೆ ಜಾಗವನ್ನು ಸೈಟ್ ಮಾಡಿದ್ದೆ ಎಲ್ಲರ ನಮ್ಮ ಆಡಳಿತ ಮಂಡಳಿ ನಮ್ಮ ಮುಖಂಡರ ಸಹಕಾರದಿಂದ. ಮತ್ತು ಎರಡನೇ ಅವಧಿಗಾದಾಗ ಇವತ್ತು 1.5 ಕೋಟಿಯಷ್ಟು ಸಹಕಾರ ಭವನ ಕಟ್ಟಿದ್ದೀವಿ. ಅದಕ್ಕೆ ಎಲ್ಲರೂ ನಮ್ಮ ಕೋಆಪ್ರೇಟಿವ್ ಮಿನಿಸ್ಟರ್ ಆದ ರಾಜಣ್ಣನವರು ಮತ್ತು ನಮ್ಮ ಉಸ್ತುವಾರಿ ಮತ್ತು ಸುಧಾಕರ್ ಅವರು, ಮುಖ್ಯವಾಗಿ ನಮ್ಮ ಮಿಲ್ಕ್ ಯೂನಿಯನ್ನ ಎಲ್ಲ ನಮ್ಮ ಡೈರೆಕ್ಟ್ರುಗಳು ಮತ್ತು ನಂಜೇಗೌಡರು, ಮಂಜುನಾಥ್, ನಮ್ಮ ಬಾಗೇಪಲ್ಲಿ ನಮ್ಮ ಮಂಜುನಾಥ್ ರೆಡ್ಡಿ ಅವರು, ಇಲ್ಲಿ ಉಳ್ವಾಡ್ ಬಾಬು ಅವರು, ಇದು ಬಾಬು ನಮ್ಮ ವೆಂಕಟೇಶ್ ಅವರು, ಭರಣಿ ವೆಂಕಟೇಶ್ ಅವರು ಮತ್ತು ಶ್ರೀನಿವಾಸ್ ಅವರು, ನಮ್ಮ KMF ಡೈರೆಕ್ಟ್ರು ಎಲ್ಲರೂ ಅವರೂ ಸಹಕಾರ ಮಾಡಿ ಸುಮಾರು 15 ಲಕ್ಷ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಸಹಕಾರ ಸಂಘಗಳಿಂದನೂ ದೇಣಿಗೆ ಕೊಟ್ಟು ಅಲ್ಲೆಲ್ಲ ಸಹಕಾರದಿಂದ ಇವತ್ತು ಸಹಕಾರ ಭವನ ಕಟ್ಟಿದ್ದೀವಿ. ಏನು ಇವತ್ತು ನಮ್ಮ ಮೊದಲಿದ್ದ ಆಡಳಿತ ಮಂಡಳಿ ಗುರುತಿಸಿ ಏನು ಕಾಂಗ್ರೆಸ್ ಪಾರ್ಟಿ ಇವತ್ತು ಜನರಿಗೆ ಮಾಡಿದಂಗೆ ಗುರುತಿಸಿ ಒಳ್ಳೆ ಜಯ ತಂದು ಕೊಟ್ಟಿದೆ. ಅದಕ್ಕೆ ಧನ್ಯವಾದ ಹೇಳ್ತೀನಿ. ಈ ಜಯ ನಾನು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕ ಸಹಕಾರ ಸಂಘಗಳ ವತಿಯಿಂದ ಸಹಕಾರ ಯೂನಿಯನ್ಗೆ ನಾನು ಸ್ಪರ್ಧೆ ಮಾಡಿದ್ದೆ. ನನ್ನನ್ನು ಅತಿ ಹೆಚ್ಚಿನ ಮತಗಳಿಂದ ಜಯಶೀಲನಾಗಿ ಮಾಡಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಅತಿ ಹೆಚ್ಚಿನ ನಿರ್ದೇಶಕರನ್ನು ಆಯ್ಕೆ ಮಾಡಿರೋ ಎಲ್ಲರಿಗೂ ನಮ್ಮ ಇದಕ್ಕಾಗಿ ಶ್ರಮಿಸಿದ ನಮ್ಮ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ KN ಕೇಶವರೆಡ್ಡಿ ಮಾತನಾಡಿ, ಇದು ಮುಂದಿನ ಎಲ್ಲ ಚುನಾವಣೆಗಳ ಗೆಲುವಿಗೆ ಮುನ್ಸೂಚನೆಯಾಗಿದ್ದು, ಎಲ್ಲ ಚುನಾವಣೆಗಳಲ್ಲಿಯೂ ಕಾಂಗ್ರೆಸ್ ಪಕ್ಷವೇ ಜಯಬೇರಿ ಬಾರಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತು ಜಿಲ್ಲಾ ಸಹಕಾರಿ ಯೂನಿಯನ್ನ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನು ಆಯ್ಕೆ ಮಾಡಿದಂಥ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಿಗೆ ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಚುನಾವಣೆ ನಡಿಬಾರ್ದಾಗಿತ್ತು ಅಂತ ನಾವು ಮಾತಾಡ್ತಾ ಇದ್ವಿ. ಸಹಕಾರಿ ಯೂನಿಯನ್ನು ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ. ಹಿಂದೆ ಅಧ್ಯಕ್ಷರಾಗಿದ್ದಂಥವರು ಎಲ್ಲ ನಮ್ಮ ಕಾಂಗ್ರೆಸ್ನ ಮುಖಂಡರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಸುಸಜ್ಜಿತವಾದಂಥ ಸಹಕಾರಿ ಯೂನಿಯನ್ನ ಭವನವನ್ನು ನಿರ್ಮಾಣ ಮಾಡಿದ ಮೇಲೆ ಎಲ್ರಿಗೂ ಅದ್ರ ಮೇಲೆ ಅಲ್ಲಿ ಕೂತ್ಕೋಬೇಕು ಅನ್ನೋ ಇದರಿಂದ ಇವತ್ತು ಚುನಾವಣೆ ಮಾಡುವಂಥ ಪರಿಸ್ಥಿತಿಗೆ ತಂದರು. ಆದರೂ ಸಹ ಜಿಲ್ಲೆಯ ಸಹಕಾರಿ ಬಂಧುಗಳು ಇವತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಒಂದೇ ಒಂದು JDSನ ಅಭ್ಯರ್ಥಿ ಶಿಡ್ಲಘಟ್ಟದ ಬಿಟ್ಟರೆ ಮಿಕ್ಕೆಲ್ಲ ಗೆದ್ದಂಥವರು ಅವಿರೋಧವಾಗಿ ಆಯ್ಕೆ ಆಗದಂಥವರು ಕಾಂಗ್ರೆಸ್ ಬೆಂಬಲಿತವರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ KB ಪಿಳ್ಳಪ್ಪನವರು ಹಿರಿಯರು ಸಹಕಾರ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಂಥ ಒಂದು ಇತಿಹಾಸ 2 ಜಿಲ್ಲೆಗೂ ಇದೆ. ಅಂಥವರ ಮಗ ಇವತ್ತು ಚನ್ನಬೈರೇಗೌಡರು ನಿಂತಾಗ ಅವ್ರನ್ನ 5 ಓಟ್ ಬರಲ್ಲ 6 ಓಟ್ ಬರಲ್ಲ ಅನ್ನೋ ಒಂದು ಮಾತುಗಳು ಮಾತಾಡ್ತಾ ಇದ್ರು ಅಂತ ನನ್ನ ಗಮನಕ್ಕೂ ಬಂತು. ಅದು ರಾಜಕಾರಣದಲ್ಲಿ ಅದನ್ನು ಅಷ್ಟು ಒಳ್ಳೆಯದಲ್ಲ. ಅವರ ಒಂದು ಇತಿಹಾಸ ಇರ್ತದೆ, ಅವ್ರ ಕೊಡುಗೆ ಇರ್ತದೆ, ಅದನ್ನು ಜನ ಗಮನಿಸ್ತಾರೆ. ಹಂಗಾಗಿ ಇವತ್ತು ಅವರು ಸಹ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಇವತ್ತು ನಡೆದಂಥ ಚಿಕ್ಕಬಳ್ಳಾಪುರ ಸಹಕಾರಿ ಯೂನಿಯನ್ ಚುನಾವಣೆಯಲ್ಲಿ ಸಹಕಾರಿ ಬಂಧುಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸಿದ್ದಾರೆ. ಮೊದಲನೇದಾಗಿ ಆ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಸಹಕಾರಿ ಯೂನಿಯನ್ನ ಚುನಾವಣೆ ಯಾವತ್ತೂ ಕೂಡ ಇಷ್ಟು ಜಿದ್ದಾಜಿದ್ದಿಯಾಗಿ ನಡೆದಿರಲಿಲ್ಲ. ಕುಳಿತುಕೊಂಡು ಮಾತಾಡಿ ಸೌಹಾರ್ದಯುತವಾಗಿ ಬಗೆಹರಿಸಿಕೊಂಡು ಇದ್ದಂಥ ಒಂದು ಸಂಸ್ಥೆಗೆ ಈ ಬಾರಿ BJP ಮತ್ತು JDSನವರು ಸುಮ್ಮನೆ ಹುನ್ನಾರ ಹೂಡಿ ಅಮಾಯಕರನ್ನು ಚುನಾವಣೆಗಳು ನಿಲ್ಲಿಸಿ ಹಣ ಮತ್ತು ಕಾಲವನ್ನು ವ್ಯರ್ಥ ಮಾಡಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಇವತ್ತು VSSN ಸಂಘಗಳಿಂದ 4 ಜನ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇತರೆ ಸೊಸೈಟಿಗಳಿಂದ ಈ ಸಂಸ್ಥೆಯ ಈಗಿನ ಅಧ್ಯಕ್ಷರು ನಾಗರಾಜ್ ಅವರು 7-2 ಮತಗಳ ಅಂತರದಲ್ಲಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಭರಣಿ ವೆಂಕಟೇಶ್, ಡಾಲ್ಫಿನ್ ನಾಗರಾಜ್, KM ಮುನೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಆವಲರೆಡ್ಡಿ, ಅಡ್ಡಗಲ್ ಶ್ರೀಧರ್, ಶಾರದಾ ಪ್ರೆಸ್ ಸುರೇಶ್, ಅಂಗರೇಕನಹಳ್ಳಿ ರವಿ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ.
ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್.
ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್ ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗೌರಿಬಿದನೂರು ನಗರದ ಕಲ್ಲೂಡಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯ 12ನೇ ನಿರ್ದೇಶಕ ಸ್ಥಾನಗಳಲ್ಲಿ 2 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದ 10 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. 10 ಸ್ಥಾನಗಳಲ್ಲೂ ಶಾಸಕ KH ಪುಟ್ಟಸ್ವಾಮಿ ಗೌಡರ ಬೆಂಬಲಿಗರು ಆಯ್ಕೆಯಾಗಿದ್ದಾರೆ. ಕಲ್ಲೂಡಿ VSSNನಲ್ಲಿ ಶಾಸಕ ಪುಟ್ಟಸ್ವಾಮಿ ಗೌಡರ ಬಣ ಜಯಭೇರಿ ಬಾರಿಸಿದೆ. ಸಾಲಗಾರರ ಕ್ಷೇತ್ರದಿಂದ ವಿಜಯರಾಘವ ಮತ್ತು ಠೇವಣಿದಾರರ ಕ್ಷೇತ್ರದಿಂದ KP ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದ 10 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆದು ಸಾಲಗಾರರ ಕ್ಷೇತ್ರದಿಂದ KV ವೆಂಕಟಾಚಲ, GN ಗಂಗಾಧರಯ್ಯ, G ಕೃಷ್ಣಪ್ಪ, ರಾಮಲಿಂಗಯ್ಯ, PN ನಾಗರಾಜು, ಚಿಕ್ಕಪ್ಪಯ್ಯ, ಸಾವಿತ್ರಮ್ಮ, ನಾರಾಯಣಪ್ಪ, ಸುನಂದಮ್ಮ ಮತ್ತು ಸಾಲಗಾರರಲ್ಲದ ಕ್ಷೇತ್ರದಿಂದ KG ಗಂಗಪ್ಪ ಆಯ್ಕೆಯಾಗಿದ್ದಾರೆ. ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸಗೌಡ ಮಾತನಾಡಿ, ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಎಲ್ಲ ನಿರ್ದೇಶಕರಿಗೂ ಧನ್ಯವಾದ ತಿಳಿಸಿದರು. ಚುನಾವಣೆಯಲ್ಲಿ ಜಿದ್ದಾಜಿದ್ದಿ ಇರುತ್ತದೆ. ಗೆದ್ದ ಎಲ್ಲ ನಿರ್ದೇಶಕರು ಸಂಘವನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ಸಂಘದಿಂದ ರೈತರಿಗೆ ಮತ್ತು ಷೇರುದಾರರಿಗೆ ಅನುಕೂಲವಾಗುವ ಸೌಲಭ್ಯಗಳನ್ನು ಪಾರದರ್ಶಕವಾಗಿ ನೀಡಬೇಕು ಎಂದರು. ಕಲ್ಲುಡಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಇದೀಗ ತಾನೇ ಅಭೂತಪೂರ್ವ ಗೆಲುವನ್ನು ಸಾಧಿಸಿರುವಂತಹ ಎಲ್ಲ ನಿರ್ದೇಶಕರುಗಳಿಗೆ ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಅದೇ ರೀತಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮತದಾರರಿಗೂ ಮತ್ತು ನಮ್ಮ KSP ಬಣದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಸಹ ನಮ್ಮ ಶಾಸಕರ ಪರವಾಗಿ ಅವರಿಗೆ ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕಂತಂದರೆ ಒಂದು ಚುನಾವಣೆ ಅಂದರೆ ಅದೆಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರ, ಜಿದ್ದಾಜಿದ್ದಿ ಇದ್ದೇ ಇರುತ್ತೆ. ಬೆಳಗಿನಿಂದ ಸಹ 3 ದಿವಸದಿಂದಲೂ ಸಹ ಇಲ್ಲಿ ವಾತಾವರಣ ಬಹಳ ಇದಕ್ಕೆ ತಾರಕಕ್ಕೇರಿ ಬಹಳ ಏನೋ ಇದಕ್ಕೆ ಚುನಾವಣೆ ಮಾಡೋ ಥರ ಮಾಡಕ್ಕೆ ಹೊರಟಿದ್ರು. ಆದರೂ ಸಹ ಏನು ಅಭಿವೃದ್ಧಿ ಕಾರ್ಯಗಳು ಈ ಮೊದಲಿಂದ ಇಲ್ಲಿ ಈ ಒಂದು ಸಂಘದ ನಿರ್ದೇಶಕರಾದಂಥ ಅಧ್ಯಕ್ಷಗಳಾದಂಥ ಮಾಜಿ ಎಲ್ಲ ಸಂಬಂಧಪಟ್ಟಂತೆ ಎಲ್ಲ ನಿರ್ದೇಶಕರು ಸಹ ತುಂಬ ಅಭಿವೃದ್ಧಿಯತ್ತ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಕೊಂಡೊಯ್ದಿದ್ದು, ಅವರ ಒಂದು ಅಭಿವೃದ್ಧಿಯ ಒಂದು ಮಾರ್ಗವನ್ನು ಅನುಸರಿಸಿ ಮತದಾರರು ಸಹ ಅವರಿಗೆ ಇವತ್ತು ಮನ್ನಣೆ ಕೊಟ್ಟು ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ. ನೂತನವಾಗಿ ಆಯ್ಕೆಯಾದ ನಿರ್ದೇಶಕ ವಿಜಯ್ ರಾಘವ್ ಮಾತನಾಡಿ, ಎಲ್ಲರೂ ಒಟ್ಟಾಗಿರುತ್ತೇವೆ, ಒಟ್ಟಾಗಿ ಕೆಲಸ ಮಾಡುತ್ತೇವೆ. ಜೊತೆಗೆ ಮತದಾರರ ಮತ್ತು ನಿರ್ದೇಶಕರ ಕನಸಿನಂತೆ ಸಂಘದ ಹೊಸ ಕಟ್ಟಡವನ್ನು ಕಟ್ಟುವ ಮೂಲಕ ನನಸು ಮಾಡುತ್ತೇವೆ ಎಂದು ಹೇಳಿದರು. ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಸದಸ್ಯ ರಾಜಕುಮಾರ್ ಈ ಸಂದರ್ಭದಲ್ಲಿ ಹಾಜರಿದ್ದರು. R ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ದೇಶ ಹಿಂದಿನಿಂದಲೂ ಸೌಹಾರ್ದತೆಗೆ ಹೆಸರುವಾಸಿ. ಹಾಗೆಯೇ ಸಹಬಾಳ್ವೆಯಿಂದ ಸರ್ವಧರ್ಮಗಳ ಬಹುತ್ವ ಭಾರತವಾಗಿದ್ದು, ನಮ್ಮಲ್ಲಿನ ಸೌಹಾರ್ದತೆಯ ಬುನಾದಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕೆಂದು ಬಿಳ್ಳೂರು ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ ಟ್ರಸ್ಟ್ ಅಧ್ಯಕ್ಷ KM ನಾಗರಾಜ್ ತಿಳಿಸಿದರು. ರಂಜಾನ್ ಹಬ್ಬದ ಪ್ರಯುಕ್ತ ಬಾಗೇಪಲ್ಲಿ ತಾಲೂಕಿನ ಬೆಳ್ಳೂರು ಮುಸ್ಲಿಂ ಕುಟುಂಬಗಳಿಗೆ ತಮ್ಮ ಟ್ರಸ್ಟ್ನಿಂದ ಉಚಿತವಾಗಿ ದಿನಸಿ ಕಿಟ್ ವಿತರಿಸಿ ಮಾತನಾಡಿದ ಬೆಳ್ಳೂರು ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ ಟ್ರಸ್ಟ್ ಅಧ್ಯಕ್ಷ KM ನಾಗರಾಜ್ ಅವರು, ರಂಜಾನ್ ಹಬ್ಬ ಮುಸ್ಲಿಂ ಸಮುದಾಯದವರಿಗೆ ಪವಿತ್ರ ಹಬ್ಬವಾಗಿದೆ. ದಾನ ಧರ್ಮದ ಸಂಕೇತವೂ ಹೌದು. ಮಾನವ ಧರ್ಮ ಒಂದೇ ಎಂಬ ಉದ್ದೇಶದಿಂದ ಕಾಣಬೇಕು. ಯಾರೊಬ್ಬರು ಹಸಿವಿನಿಂದ ಬಳಲಬಾರದು ಎಂಬ ಸದುದ್ದೇಶದಿಂದ ಸಾಮಾಜಿಕ ಸೇವೆಗಳ ಮೂಲಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೆಲ ಮಂದಿ ಆರ್ಥಿಕವಾಗಿ ಸದೃಢರಾಗಿರದ ಕುಟುಂಬಗಳಿಗೆ ಹಬ್ಬದ ಆಚರಣೆಗಾಗಿ ದಿನಸಿ ಕಿಟ್ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ದಾನ ಧರ್ಮಗಳು ಮಾಡುವುದೇ ಪುಣ್ಯ ಎಂಬ ಭಾವನೆ ಇರುವುದರಿಂದ
ನಾನು ಕೆಲವರಿಗೆ ಅಂದರೆ ಆರೋಗ್ಯ ಇಲ್ಲದೆ ಮಂಚದ ಮೇಲೆ ಮಲಗಿರ್ತಕ್ಕಂಥವ್ರಿಗೆ ಮತ್ತು ಕಣ್ಣು ಕಾಣಿಸ್ತಾ ಇರ್ತಕ್ಕಂಥವ್ರಿಗೆ ನನ್ನ ಕೈಲಾಷ್ಟು ಅವ್ರಿಗೆ ಹಬ್ಬದ ಕಿಟ್ ಕೊಡಬೇಕಂತ ಮನಸ್ಸಿಗೆ ಬಂತು. ಅದಕ್ಕೋಸ್ಕರ ಕೆಲವರಿಗೆ ನಾನು ಇವತ್ತು ಕೊಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಜಾತಿ ಭಾವಗಳೇನಿಲ್ಲ, ಎಲ್ಲ ಮಾನವ ಜಾತಿ ಅಷ್ಟೇ ಇದೆ, ಒಂದೇ ಜಾತಿ ಮಾನವ ಜಾತಿ. ಆ ಒಂದು ಸದುದ್ದೇಶದಿಂದ ಇವತ್ತು ಬಡವರಿಗೆ ಸಹಾಯ ಮಾಡಬೇಕಂತ ಮನಸ್ಸು ಮಾಡಿ ಇವತ್ತು ಅಲ್ಲಿ ಗೂಳೂರಲ್ಲೇ ಕೊಟ್ಟು ಬಂದೆ, ಮತ್ತು ನಮ್ಮ ಬಿಲ್ಲೂರಿಗೆ ಬಂದೆ. ಯಾಕಂದ್ರೆ ನಾನು ನೋಡಿದ್ದೀನಿ, ಒಂದು ಕಾಲದಲ್ಲಿ ಚೆನ್ನಾಗಿ ಬದುಕಿರ್ತಕ್ಕಂಥವ್ರು ಆರ್ಥಿಕವಾಗಿ ಹಿಂದೆ ಇದ್ದಾರೆ, ಅಂಥವ್ರಿಗೆ ಒಂದು ಕೈಲಾದ ಸೇವೆ ಮಾಡಬೇಕಂತ ಉದ್ದೇಶ ಇಲ್ಲಿ ಬಂದು ಹಬ್ಬಕ್ಕೆ ಆ ಹಬ್ಬದ ಒಂದು ದಿವಸ ಅದು ಮನೆಯಲ್ಲಿ ತಕ್ಕ ತೃಪ್ತಿಯಾಗಿ ಊಟ ಮಾಡಬೇಕಂತ ಒಂದು. ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ವಿಶೇಷ ಪೂಜಾ ದಿನಗಳಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಮುಸ್ಲಿಂ ಸಮುದಾಯದವರು ಪಾಲ್ಗೊಂಡು ಪೂಜಾ ಸಾಮಗ್ರಿಗಳೊಂದಿಗೆ ಬಂದು ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕರಿಸುವ ಮನೋಭಾವ ಇಲ್ಲಿನ ಮುಸ್ಲಿಮರಲ್ಲಿದೆ ಎಂದರು. ಈ ಸಂದರ್ಭದಲ್ಲಿ ಯಲ್ಲೆಂಪಲ್ಲಿ ಸಂಪತ್, ಕೊತ್ತೂರು ಸೀನಪ್ಪ, ರಹಮತುಲ್ಲಾ, ರಫೀಕ್ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಂಜನಗೂಡು ತಾಲೂಕಿನ ಹೊಸಳ್ಳಿ ಬಡವರಿಗೆ ನಿವೇಶನ ನೀಡಬೇಕು ಹಾಗೂ ರಸ್ತೆ ಒತ್ತುವರಿ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಪಟ್ಟಣದ ತಾಲೂಕು ಆಡಳಿತ ಭವನದಲ್ಲಿ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿದರು. ನಂಜನಗೂಡು ತಾಲೂಕಿನ ಹೊಸಹಳ್ಳಿಯಲ್ಲಿ ಪೂರ್ವಜರು ಕಿಟ್ಟಯ್ಯನ ಹುಂಡಿಯಲ್ಲಿ ವಾಸ ಮಾಡುತ್ತಿದ್ದರು. ನಂತರ ದಬ್ಬಾಳಿಕೆ ದೌರ್ಜನ್ಯದಿಂದ ನಲುಗಿ 30.3 ಎಕರೆ ಜಾಗ ಪ್ರಭಾವಿ ವ್ಯಕ್ತಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು ಮರಳಿ ಗ್ರಾಮಕ್ಕೆ ಬಿಡಿಸಿಕೊಡಬೇಕು. ಗ್ರಾಮದಲ್ಲಿ ಪರಿಶಿಷ್ಟ ಸಮುದಾಯ, ಉಪ್ಪಾರ ಸಮುದಾಯ, ಗೆಜ್ಜೆಗಾರ ಸಮುದಾಯದವರು, ಕುಂಬಾರ ಸಮುದಾಯದವರು ವಾಸ ಮಾಡುತ್ತಿದ್ದು ಬಡವರಿಗೆ ಈ ಜಾಗದಲ್ಲಿ ನಿವೇಶನ ಹಂಚಬೇಕೆಂದು ಒತ್ತಾಯಿಸಿದರು. ಕಳೆದ 30 ವರ್ಷಗಳ ಹಿಂದೆ ಹೊಸಹಳ್ಳಿಯಿಂದ ಶಂಕರಪುರ ಮೂಲಕ ನಂಜನಗೂಡು ಪಟ್ಟಣಕ್ಕೆ ಸಂಪರ್ಕಿಸುವ ರಸ್ತೆಯನ್ನು ನಂಜನಗೂಡಿನ ಉದ್ಯಮಿಯೊಬ್ಬರು ಮುಳ್ಳು ತಂತಿ ಹಾಕಿಕೊಂಡು ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದರು. ಒತ್ತುವರಿಯನ್ನು ಕೂಡಲೇ ತೆರವುಗೊಳಿಸಿ ರಸ್ತೆ ಬಿಡಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನನ್ನ ಹೆಸರು ಪುರುಷನಾಥ್, BSP ನಂಜನಗೂಡು ತಾಲೂಕು ಅಧ್ಯಕ್ಷರು ಹಾಗೂ ನಾನು ನನ್ನ ಹುಟ್ಟೂರಾದ ಹೊಸಳ್ಳಿ ಗ್ರಾಮ. ಈ ವಿಚಾರವಾಗಿ ಈ ದಿನ ವಿಷಯವೇನೆಂದರೆ, ಈ ದಿನ ಹಿಂದಿನ ಕಾಲದಿಂದಲೂ ಪೂರ್ವಜರ ಆಸ್ತಿಯಾದ ಕಿಟ್ಟಯ್ಯನ ಹುಂಡಿ, ಆ ಕಿಟ್ಟಯ್ಯನ ಹುಂಡಿ ಗ್ರಾಮವನ್ನು ಈ ದಿನ ಜಮೀನಾಗಿ ಪರಿವರ್ತನೆ ಮಾಡಿಕೊಂಡು ಕೆಲವರು ದಬ್ಬಾಳಿಕೆಯಿಂದ ಮಾಡ್ತಾಯಿದ್ದಾರೆ ಅನ್ನಿಸ್ತಾ ಇದೆ. ಆದ್ದರಿಂದ ನಾವು ಇವಾಗ ಒಂದು 2-3 ದಿನದಿಂದ ನಾವು ಎಲ್ಲ ಗ್ರಾಮಸ್ಥರು ಸೇರಿ ಮಾತನಾಡಿಕೊಂಡು ಹೋಗಿದ್ದೋ. ಅಲ್ಲಿ ನಕ್ಷೆಯಲ್ಲೆಲ್ಲ ಕಿಟ್ಟಯ್ಯನ ಹುಂಡಿ ಗ್ರಾಮ ಅಂತ ಇದೆ. ಆದ್ದರಿಂದ ದಯಮಾಡಿ ತಹಸೀಲ್ದಾರ್ ಸಾಹೇಬರು ಶೀಘ್ರದಲ್ಲೇ ಆ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿ ಆ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ನಮ್ಮ ಹೊಸಳ್ಳಿ ಗ್ರಾಮಕ್ಕೆ ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಮ್ಮ ಹೊಸಳ್ಳಿ ಗ್ರಾಮದಲ್ಲಿ ಒಂದು ಕುಟುಂಬದಲ್ಲಿ 5 ಜನ 10 ಜನ ಇದ್ದಾರೆ. ಜಾಗವಿಲ್ಲದ ಪರದಾಟ, ಜಗಳ, ಕದನಗಳು ಜಾಸ್ತಿ ಆಯ್ತಾಯಿದೆ. ಆದ್ದರಿಂದ ಬಡವರಿಗೆ ಅಣ್ಣ ತಮ್ಮದಿರೆಲ್ಲ ಜಾಸ್ತಿ ಇದ್ದಾರೆ, ಗಂಡು ಮಕ್ಕಳು ಹೆಣ್ಮಕ್ಳೆಲ್ಲ ಸ್ವಲ್ಪ ಜನಸಂಖ್ಯೆ ಅವರು ಜಾಸ್ತಿ ಆಯ್ತಾಯಿದೆ. ಆದ್ದರಿಂದ ಕಿಟ್ಟಯ್ಯನ ಹುಂಡಿ ಗ್ರಾಮ ನಮ್ಮ ಹೊಸಳ್ಳಿ ಗ್ರಾಮಕ್ಕೆ ಸೇರಿದಂಥದ್ದು. ಆದ್ದರಿಂದ ಅಲ್ಲಿ ಬಂದು ತಹಸೀಲ್ದಾರ್ ಸಾಹೇಬರು ಖುದ್ದು ನಾಳೆನೇ ಭೇಟಿ ಕೊಟ್ಟು ಕಲ್ಲು ನೆಟ್ಟಿ ಬಡವರಿಗೆ ನಿವೇಶನವನ್ನು ಮಾಡಿಸ್ಕೊಟ್ರು ಸಂತೋಷ. ಶೀಘ್ರದಲ್ಲೇ ಜಾಗವನ್ನು ಮಂಜೂರಾತಿ ಮಾಡಿಸ್ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಒಂದೇ ಗ್ರಾಮದ ಬೇರೆ ಬೇರೆ ಧರ್ಮದ ಯುವಕ ಯುವತಿ ಪರಸ್ಪರ ಪ್ರೀತಿಸಿ ಪ್ರೇಮ ವಿವಾಹವಾಗಿ ರಕ್ಷಣೆ ಕೋರಿ ಪೊಲೀಸರ ಮೊರೆ ಹೋದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಅವರು ಒಂದೇ ಗ್ರಾಮದ ಬೇರೆ ಬೇರೆ ಧರ್ಮದ ಯುವಕ ಯುವತಿ.
ಇಬ್ಬರು ಪರಸ್ಪರ ಪ್ರೀತಿಸಿ ಪ್ರೇಮ ವಿವಾಹವಾಗಿ ರಕ್ಷಣೆ ಕೋರಿ ಪೊಲೀಸರ ಮೊರೆ ಹೋದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದ ನಾಗಾರ್ಜುನ ಹಾಗೂ ಪಸಿಯಾ ಎಂಬುವವರು 2 ವರ್ಷದಿಂದ ಪರಸ್ಪರ ಪ್ರೀತಿಸಿ ಈಗ ಮದುವೆಯಾಗಿದ್ದಾರೆ. ಇವರ ಪ್ರೀತಿ ಮತ್ತು ಮದುವೆಗೆ ಪೋಷಕರ ವಿರೋಧ ಇತ್ತು ಎನ್ನಲಾಗಿದೆ. ಮದುವೆಗೆ ಯುವತಿ ಪೋಷಕರ ವಿರೋಧದಿಂದ ಮನೆಯಿಂದ ಹೋಗಿ ಮದುವೆಯಾಗಿದ್ದಾರೆ. ಮನೆಯವರ ವಿರೋಧದ ಹಿನ್ನೆಲೆಯಲ್ಲಿ ನವ ಮಧುವರರು ಸೀದಾ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಆಗಮಿಸಿ ರಕ್ಷಣೆ ಕೊಡುವಂತೆ ಕೋರಿಕೊಂಡಿದ್ದಾರೆ. ಎರಡೂ ಕಡೆಯವರ ತಂದೆ ತಾಯಿ ಬಂಧು ಬಳಗ ಕರೆಸಿ ಯುವತಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಯುವತಿ ತಾನು ಇಷ್ಟಪಟ್ಟೆ ಮದುವೆಯಾಗಿದ್ದು ಆತನ ಜೊತೆಯಲ್ಲೇ ಜೀವನ ಮಾಡುವುದಾಗಿ ತಿಳಿಸಿದ್ದಾರೆ. ಯುವತಿ ಹೇಳಿಕೆ ಬಳಿಕ ನೂತನ ದಂಪತಿಗೆ ರಕ್ಷಣೆ ನೀಡಿ ಪೊಲೀಸರು ಕಳುಹಿಸಿಕೊಟ್ಟಿದ್ದಾರೆ. ಪೊಲೀಸ್ ಠಾಣೆ ಬಳಿ ಜಮಾಯಿಸಿದ್ದ ಹಲವರಿಗೆ ಪೊಲೀಸರು ಎಚ್ಚರಿಕೆ ನೀಡಿ ವಾಪಸ್ ಕಳುಹಿಸಿದ್ದಾರೆ. ಒಟ್ಟಿನಲ್ಲಿ ಪ್ರೀತಿಗೆ ಎಲ್ಲಿ ಇಲ್ಲ ಎಂಬ ಮಾತು ಈ ಘಟನೆಯಿಂದ ಸಾಬೀತಾಗಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಇವರಿಬ್ಬರ ಪ್ರೀತಿಗೆ ಬೆಂಬಲವಾಗಿ ನಿಂತಿರೋದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ.
ವಿಳಾಸ MS ಆರ್ಕೇಡ್ ಗುರುರಾಜ ಅಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ BB ರಸ್ತೆ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಹಾಪುರುಷರ ಹೆಸರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದಾಗ ಮಾತ್ರ ಸಮಾಜ ಜಾಗೃತವಾಗಲು ಸಾಧ್ಯ ಎಂದು JDS ಮುಖಂಡ ಬಂಡೆಪ್ಪ ಖಾಶೆಂಪುರ ಹೇಳಿದರು. ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದಿಂದ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ವೀರ ಮಹಾತ್ಮ ಬೊಮ್ಮಗೊಂಡೇಶ್ವರರ ಉತ್ಸವದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಾಧಕರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಸ್ವಾಮೀಜಿಗಳು, ಗೊಂಡ ಸಮಾಜದ ಮುಖಂಡರು, ಇನ್ನೂ ಹಲವರು ಹಾಜರಿದ್ದರು. ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರುವ ಹುನ್ನಾರ ಮಾಡಬಾರದು ಎಂದು ವಿಜಯ್ ಶಂಕರ್ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಪಕ್ಕೀರಪ್ಪನ ಪಾಳ್ಯ ತಾಂಡದಲ್ಲಿ ನಡೆದ ತಾಲೂಕು ಬಂಜಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಅವರು ಕೋರಿದರು. ಕೊರಟಗೆರೆ ತಾಲೂಕು ಬಂಜಾರ ಸಂಘದ ತಾಲೂಕು ಖಜಾಂಚಿ ವಿಜಯ್ ಶಂಕರ್ ಮಾತನಾಡಿ, ಒಳ ಮೀಸಲಾತಿ ಜಾರಿ ಮಾಡಿದ್ದಲ್ಲಿ ಮುಂದಿನ ಪೀಳಿಗೆಗೆ ತೊಂದರೆಯಾಗಲಿದೆ. ಹಾಗಾಗಿ ಎಲ್ಲರೂ ಇದನ್ನು ಖಂಡಿಸಬೇಕು. ಬಂಜಾರ ಜನರು ಗುಡ್ಡ ಕಾಡಿನಲ್ಲಿ ಜೀವನ ನಡೆಸುತ್ತಿದ್ದಾರೆ. ತಾಲೂಕಿನ ಒಂದು ತಾಂಡದಲ್ಲಿಯೂ ಈವರೆಗೂ ಒಂದೇ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಲ್ಲ. ಅಪೂರ್ಣ ಸ್ಥಿತಿಯಲ್ಲಿರುವ ಸೇವಾಲಾಲ್ ಭವನ ಕೂಡಲೇ ಪೂರ್ಣಗೊಳಿಸಬೇಕು, ಇಲ್ಲವಾದರೆ ಹೋರಾಟದ ಅನಿವಾರ್ಯ ಎಂದರು. ವಕೀಲ ಹರೀಶ್ ಬಾಬು ಮಾತನಾಡಿ, ಸಮುದಾಯದಲ್ಲಿ ಒಗ್ಗಟ್ಟು ಕಡಿಮೆ ಇದ್ದು ಒಗ್ಗಟ್ಟು ತೋರದಿದ್ದರೆ ಮುಂದಿನ ಪೀಳಿಗೆಗೆ ಏನು ಕೊಡುಗೆ ನೀಡಲು ಸಾಧ್ಯವಿಲ್ಲ. ತಾಲೂಕು ಆಡಳಿತಕ್ಕೆ ಸುಮಾರು ವರ್ಷಗಳಿಂದ ಅರ್ಜಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದರು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ರಾತ್ರಿ ಗ್ರಾಮಸ್ಥರಿಂದ ಕಾಮಣ್ಣನ ದಿವಸ ಆಚರಿಸಲಾಯಿತು. ತಾಲೂಕಿನ ದೇವರಮಳ್ಳೂರು ಕಲೆ ಮತ್ತು ಸಂಸ್ಕೃತಿಗಳ ತವರೂರಿನಲ್ಲಿ ವಿಶೇಷವಾದ ವೇಷಭೂಷಣಗಳನ್ನು ಧರಿಸಿ ನೆರೆದಿದ್ದ ಗ್ರಾಮಸ್ಥರಿಗೆ ಪ್ರದರ್ಶನ ನೀಡಿದರು. ಗ್ರಾಮದ ವೆಂಕೋಬ್ರಾವ್ ಮಾತನಾಡಿ, ಸಂಪ್ರದಾಯದಂತೆ ಗ್ರಾಮದಲ್ಲಿ ಕಲೆ ಸಂಸ್ಕೃತಿಗಳಿಗೆ ಹೆಸರುವಾಸಿಯಾಗಿದ್ದು, ಇಂದು ಕಾಮಣ್ಣನ ದಿವಸ ವಿಶೇಷವಾಗಿ ಕರಗ ಕುಣಿತ, ಪೋಟಿ ವೇಷ, ಕರಡಿ ಕುಣಿತ, ಪುಟ್ಟ ಪುಟ್ಟ ಮಕ್ಕಳು ವಿವಿಧ ವೇಷಗಳನ್ನು ಧರಿಸಿದ್ದರು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ವೇಷಭೂಷಣ ತೊಟ್ಟವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುತೂಹಲ ಮೂಡಿಸಿದ ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರ ಅನರ್ಹತೆ ವಿಚಾರ. ರಾಜಧಾನಿ ಬೆಂಗಳೂರಿಗೆ ಶಿಫ್ಟ್ ಆದ ಕಸರತ್ತು. ಆದೇಶ ತಡೆಯಾಜ್ಞೆಗೆ ಬಿಜೆಪಿ, ಕೆವಿಎಡ್ಗೆ ಕಾಂಗ್ರೆಸ್ ಕಸರತ್ತು. ಇಂದು 6 ಮಂದಿ ಸದಸ್ಯರ ಅನರ್ಹತೆ ಆದೇಶ ಬಹಿರಂಗ.
ಚಿಕ್ಕಬಳ್ಳಾಪುರಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಳೆ ಭೇಟಿ. ಅಧಿಕಾರಿಗಳು ಕನ್ನಡಪರ ಸಂಘಟನೆಗಳೊಂದಿಗೆ ಸಭೆ. ಕನ್ನಡ ಶಾಲೆಗಳ ಉಳಿವಿನ ಬಗ್ಗೆ ಅಸಹಾಯಕತೆ ವ್ಯಕ್ತಪಡಿಸಿದ ಅಧ್ಯಕ್ಷ. ಚಿಂತಾಮಣಿಯಲ್ಲಿ ಕೈವಾರ ತಾತಯ್ಯನ ಜಯಂತಿ ಅದ್ಧೂರಿ. ಯೋಗಿ ನಾರಾಯಣ ಯತೀಂದ್ರರ ಆದರ್ಶ ಪಾಲಿಸಲು ತಾಲೂಕು ಪಂಚಾಯಿತಿ ಇಒ ಸಲಹೆ. ಸಮಾಜ ನಿರ್ಮಾಣಕ್ಕೆ ತಾತಯ್ಯನ ಕೀರ್ತನೆಗಳು ಸಹಕಾರಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಯೂನಿಯನ್ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ. ಪಿಎಲ್ಡಿ ಬ್ಯಾಂಕ್ ಗೆಲುವಿನ ಸೇಡು ತೀರಿಸಿಕೊಂಡ ಕಾಂಗ್ರೆಸ್. 1 ಕ್ಷೇತ್ರ ಮಾತ್ರ ಗೆದ್ದ ಜೆಡಿಎಸ್. ಶೂನ್ಯ ಸಾಧನೆಗೆ ಸಮಾಧಾನ ಪಟ್ಟ ಬಿಜೆಪಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.